ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಮನೆಯಲ್ಲಿ ಪೀಸ್ ಪಲಾವ್ ಮಾಡ್ತಿದ್ದೆ ಸಂಜೆಗೆ ಅಂತ, ಅಂದರೆ ರಾತ್ರಿ ಊಟಕ್ಕೆ ಅಂತ. ಪೀಸ್ ಪಲಾವ್ ತುಂಬ ಸಿಂಪಲ್ ಆಗಿ ನಾವು ಮಾಡೋದು. ಸೊ ಒಂದು ಬಾಣಲೆಗೆ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ, ಶುಂಠಿ, ಒಂಚೂರು ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದ್ರ ಜೊತೆ ಬಾಸುಮತಿ ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ. ಇದಕ್ಕೇ ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಮೆಣಸು, ಅನೈಸ್ ಎಲ್ಲ ಹಾಕಿ ಮಾಡ್ಕೊಂಡಿರೋದು ಅನ್ನನ. ಹಾಗೆ ಇದಕ್ಕೇ ಬಟಾಣಿನೂ ಹಾಕೊಂಡ್ಬಿಟ್ಟಿದ್ದೀನಿ. ನೀವು ಬೇಕಿದ್ರೆ ಬಟಾಣಿನ ಇದಕ್ಕೆ ಹಾಕಿ ಕೂಡ ಫ್ರೈ ಮಾಡಿಕೊಂಡು ಮಾಡ್ಬೋದು, ಅದೇನು ಬೇಯಿಸ್ಕೋಬೇಕು ಅಂತೆಲ್ಲ. ಬಟ್ ನಾನು ಯೂಶಲಿ ಕುಕ್ಕರ್ ಇಡ್ಬೇಕಾದ್ರೆ ಅದಕ್ಕೆ ಹಾಕೊಂಡ್ಬಿಟ್ಟಿದ್ದೇನೆ. ಸೊ ಇಷ್ಟಾದಮೇಲೆ ಇದಕ್ಕೆ ಫಸ್ಟ್ ಡೈರೆಕ್ಟಾಗಿ ಮಾಡ್ಕೊಂಡಿರೋಂಥ ಅನ್ನನ ಹಾಕೋತಾ ಇದ್ದೇನೆ. ಉದುರುದ್ರಾಗಿ ಚೆನ್ನಾಗಾಗಿದೆ. ಇದಕ್ಕೆ ಈಗ ಫಸ್ಟು ಉಪ್ಪು ಈ ಸ್ಪೂನಲ್ಲಿ 1 ಅಥವಾ 2 ಸ್ಪೂನ್ ಬೇಕಾಗುತ್ತೆ. ಹಾಗೆ ಇದು ಜೀರಿಗೆ ಪುಡಿ. ನೀವು ಬೇಕಿದ್ರೆ ಜೀರಿಗೆ ಸ್ಟಾರ್ಟಿಂಗಲ್ಲಿ ಕೂಡ ಹಾಕೋಬೋದು. ಒಂಚೂರು ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೆಳಗಿರುತ್ತೆ. ಹಾಗೆ ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್. ಆ್ಯಕ್ಚುಲಿ ಇದನ್ನು ತುಂಬ ಸ್ಪೈಸಿಯಾಗಿ ಎಲ್ಲ ಮಾಡಲ್ಲ, ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಆಮೇಲೆ ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ. ಅಂದರೆ ಬಾಕ್ಸ್ಗೆ ಕೊಟ್ಟು ಕಳಿಸ್ತೀರಾ ಅಂದರೆ ಇದು ಒಳ್ಳೆ ರೆಸಿಪಿ ಆಗುತ್ತೆ. ಆಮೇಲೆ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಏನಾದರೂ ದಾಲ್ ಆ ಥರ ಇದ್ದರೆ ಬಾಡಿಸ್ಕೊಂಡು ತಿನ್ಬೋದು. ಇಲ್ಲ ಅವೆಲ್ಲ ಏನೂ ಬೇಡ ಅಂತ ಇದ್ದರೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡು ತಿನ್ಬೋದು. ನಾವೆಲ್ಲ ಏನೂ ಪ್ರಿಫರ್ ಮಾಡಲ್ಲ, ಜಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನೇ ಮಿಸ್ ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಮಾತ್ರ ಮಿಸ್ ಮಾಡಿಬಿಡಿ. ಆ ವೈಟ್ಗೂ ಮಧ್ಯ ರೆಡ್ ಕಲರ್ ಚಿಲ್ಲಿ ಪೌಡರ್ಗೂ ಈ ಗ್ರೀನ್ಗೂ ಸಕ್ಕತ್ತಾಗಿ ಕಾಂಬಿನೇಷನ್ ಬಂದಿದೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ಡೇ ಯಾವಾಗ ಒಂದು ವೀಡಿಯೋನಲ್ಲಿ ಈ ಥರ ಕಾರ್ನ್ ರೈಸ್ ನಾನು ಒಂದ್ಸಲ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋದಾಗ ಟ್ರೈ ಮಾಡಿದೆ. ಫುಲ್ ಸಪ್ಪೆ ಥರ ಇತ್ತು, ಉಪ್ಪು ಒಂಚೂರು ಲೈಟಾಗಿ ಖಾರ ಅಷ್ಟೇ. ಅದನ್ನು ಡೆಫಿನೆಟ್ಲಿ ನೆಕ್ಸ್ಟ್ ಡೇ ಯಾವಾಗ ಮಾಡಿ ತೋರಿಸ್ತೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಇದನ್ನು ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ನನಗೆ ಮಿಸ್ ಮಾಡಬೇಡಿ. ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ನಿಮ್ಗಳಿಗೆ ಹೇಳ್ದಂಗೆ ನಾವು 5 ದಿನದ ಮಟ್ಟಿಗೆ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋಗ್ತದ್ದು ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ಅಫಿಷಿಯಲ್ ಟ್ರಿಪ್ ಆಗಿರುತ್ತೆ ಇದು. ಅಫಿಷಿಯಲ್ ಟ್ರಿಪ್ ಜೊತೆ ಅದು ಹತ್ತಿರ ಇರೋದ್ರಿಂದ ಕಾಶಿ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಲಿಟ್ರಲ್ ತೀರ್ಥಯಾತ್ರೆ ಎಲ್ಲ ಅಲ್ಲ, ಕಾಶಿ ಯಾತ್ರೆ ಎಲ್ಲ ಅಲ್ಲ. ವಾರಣಾಸಿಗೆ ಕೆಲಸ ಮುಗಿಸ್ಕೊಂಡು ಹತ್ರನೇ ಇದೆ. ನಾವು ಹೋಗ್ತಿರೋ ಒಂದು ಜಾಗದಿಂದ ಕಾಶಿ ವಿಶ್ವನಾಥ ದೇವಸ್ಥಾನ ಎಲ್ಲ ಹತ್ರ. ಸೊ ಅಷ್ಟು ದೂರ ಹೋದ್ಮೇಲೆ ಗಂಗಾ ಆರತಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಬರ್ತಾ 1 ದಿನದ ಮಟ್ಟಿಗೆ ಅಯೋಧ್ಯೆಯಲ್ಲಿ ಸ್ಟಾಪ್ ಮಾಡಿ ಅಯೋಧ್ಯ ನೋಡಿಕೊಂಡು ಅಯೋಧ್ಯೆನ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹಾಗಾಗಿ 5 ದಿನಕ್ಕೆ ಲಗೇಜ್ನ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. 5 ದಿನಕ್ಕೆ ಲಗೇಜ್ನ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಅದು ದೇವಸ್ಥಾನ ಆಗಿರೋದ್ರಿಂದ ಸೀರೆಗಳು ಎಲ್ಲಾನು ತೊಗೊಂಡೋಗ್ಬೇಕು. ಆಮೇಲೆ ಸಾಕಷ್ಟು ಶಾಪಿಂಗ್ ಇರುತ್ತೆ. ಬನಾರಸ್ ಸೀರೆಗಳು ಎಲ್ಲ ನೋಡಿ ನಿಮ್ಗಳಿಗೂ ದೇವಸ್ಥಾನ ಪ್ರತಿಯೊಂದನ್ನು ತೋರಿಸ್ತೀನಿ. ಆ್ಯಂಡ್ ಯಾವ ಹೋಟ್ಲಲ್ಲಿ ನಾವಿರ್ತೀವಿ ಎಲ್ಲಾದ್ರದ್ದು ಡೀಟೇಲ್ಸ್ ಡೆಫಿನೆಟ್ಲಿ ನಿಮ್ಗೆ ಹೇಳ್ತೀನಿ. ನೀವುಗಳು ನನ್ನ ಜೊತೆ 5 ದಿನ ಟ್ರಿಪ್ಗೂ ನಮ್ಮ ಜೊತೆ ವರ್ಚುವಲ್ ಆಗಿ ಬನ್ನಿ. ನಿಮಗೂ ಏನೇನು ದರ್ಶನ ಮಾಡಿಸ್ಬೋದು, ಏನೇನು ತೋರಿಸ್ಬೋದು ಎಲ್ಲದನ್ನು ಡೆಫಿನೆಟ್ಲಿ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ದೊಡ್ಡ ಹೆಕ್ಟಿಕ್ ಕೆಲಸ ಅಂದರೆ ಬ್ಯಾಗೇಜ್ನ ಪ್ಯಾಕ್ ಮಾಡ್ಕೊಳ್ಳೋದು. ಸೊ 2 ಸೂಟ್ಕೇಸ್ ದೊಡ್ಡ ಕ್ಯಾರಿ ಮಾಡಬೇಕಾಗುತ್ತೆ. ಇಬ್ಬರು ಹೋಗ್ತಿರೋದು, ನಾನು ವೆಂಕಟೇಶ್ ಇಬ್ಬರು ಹೋಗ್ತಿರೋದ್ರಿಂದ ದೊಡ್ಡದು 2 ಸೂಟ್ಕೇಸ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ. ನಿಮ್ಗಳಿಗೆ ಹೇಳಿದೆ ನಾವು ವಾರಣಾಸಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗೆ ಈ ವಿಡಿಯೋ ಬಂದಮೇಲೆ, ವಿಡಿಯೋ ಲೈವ್ ಹೋದ್ಮೇಲೆ ನನಗೆ ಕೂಡ ಅಲ್ಲಿ ಏನೇನು ನೋಡ್ಬೋದು, ಏನೇನು ಟ್ರೈ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಆ್ಯಂಡ್ ಇದಷ್ಟು ವೀಡಿಯೋಸ್ ನಿಮ್ಗಳಿಗೂ ಪೋಸ್ಟ್ ಮಾಡ್ತಾ ಹೋಗ್ತೇನೆ. ಆ್ಯಂಡ್ ಫುಲ್ಲು ಇದು ರೆಡಿ ಆಗೋದೇ ಒಂದು ದೊಡ್ಡ ರೇಜಿಯ ಕೆಲಸ. ಆಮೇಲೆ ಸೀರೆಗಳು ಇಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ, ಕಾಶಿ ಆಗಿರ್ಬೋದು ಅಥವಾ ಅಯೋಧ್ಯೆ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಸೀರೆಗಳನ್ನ ಕ್ಯಾರಿ ಮಾಡೋಣ ಅಂತ
3 ಸೀರೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಾರ್ಮಲ್ ಡ್ರೆಸ್ಸಸ್ ಅಷ್ಟೇ, ತುಂಬ ವೆಸ್ಟರ್ನ್ ವೇರ್ ಅವೆಲ್ಲ ನಾನು ಏನೂ ಇಟ್ಕೊಳ್ಳೋಲ್ಲ. ಈಗ ನಾನು ಇರೋದೆಲ್ಲ ಆಲ್ಮೋಸ್ಟ್ ಟ್ರೆಡಿಷ್ನಲ್ ಪ್ಲೇಸಸ್ ಆಗಿರೋದ್ರಿಂದ ಕುರ್ತಾ, ಚೂಡಿದಾರ್ ಹಾಗೆ ಸೀರೆಗಳನ್ನ ಮಾತ್ರ ಇಟ್ಕೊಂಡಿರೋದು. ಬೇಗ ಬೇಗ ರೆಡಿಯಾಗಿ ಹೊರಡೋ ಟೈಮ್ ಇನ್ನೇನು ಬಂದೇ ಬಿಡುತ್ತೆ. ಬೆಳಗ್ಗೆ ಫ್ಲೈಟ್ ಇರೋದು, 5:15ಗೆ ನಮ್ಮ ಫ್ಲೈಟ್ ಇರೋದು. ಸೊ ಎಸ್, ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.